ಮೊದಲಿಗೆ ನನ್ನ ತಂದೆ ತಾಯಿ ಪಾದಕಮಲಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಗ್ರಾಮದ ಎಲ್ಲ ದೇವಾನುದೇವತೆಗಳು ಕೂಡ ನನ್ನ ಅನಂತ ನಮಸ್ಕಾರವನ್ನು ಮಾಡುತ್ತಾ ಈ ಒಂದು ಔತಣಕೂಟದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತ ನೆಡಗುಂದಿ ಗ್ರಾಮದ ಹಿರಿಯರು, ಬಿಜೆಪಿ ಮುಖಂಡರು ಹಾಗೂ ನನ್ನ ತಂದೆಯವರ ಜೊತೆ ಹೆಗಲನ್ನು ಹೆಗಲು ಕೊಟ್ಟು ಬೆನ್ನವಿಲ್ಲವಾಗಿ ನಿಂತ ಅಣ್ಣಾಸಾಬಣ್ಣ ಕೆಂಬಲಾಪುರಿ ಅವರೇ, ಅದೇ ರೀತಿ ಇನ್ನೊಂದು ಸಾರಥಿ ಸದಾಶಿವಣ್ಣ ಗೋರ್ಪಡೆ ಅವರು. ಯಾಕಂದ್ರ ರಾಜಕೀಯ ಜೀವನದಲ್ಲಿ ಯಾರಾದರೂ ಮುಂದೆ ಬರ್ಬೇಕಾದ್ರ ಅದಕ್ಕ ಹಿಂದೆ ಗುರುಗಳು ಬೇಕು, ರಾಜಕೀಯ ಅನುಭವ ಬೇಕಂತ. ಅದಕ್ಕ ನಮ್ಮ ತಂದೆಯವರು ಸೀನಿಯರ್ ಆದ್ರೂ ಕೂಡ APMC ಮಂಡಲ ಪಂಚಾಯತಿ ಹಿಡ್ಕೊಂಡು ಗ್ರಾಮ ಪಂಚಾಯತ್ ರಾಜಕೀಯ ಮೊದಲಿಂದ ನಮ್ಮ ತಂದೆಯವರು ಮಾಡ್ಕೊಂಡು ಬಂದರೂ ಸಹಿತ ಅದಕ್ಕೆ ಅನುಭವ ಜಾಸ್ತಿ ಇರೋರು ಯಾರು ಅಂದ್ರೆ ನಮ್ಮ ಸದಾಶಿವಣ್ಣ ಗೋರ್ಪಡೆ ಅವರು. ಯಾಕಂದ್ರೆ ಪ್ರತಿ ಕ್ಷಣದಲ್ಲಿಯೂ ನಮ್ಮ ತಂದೆ ಅವ್ರ ಅಲ್ಲದ ನಮ್ಮ ತಾಯಿ ಜಡಿಪಿ ಸದಸ್ಯರಿದ್ದಾಗ ಕಾಟಾರ್ ಮಿಸ್ಸಸ್ ಕೂಡ ತಾಲೂಕ್ ಪಂಚಾಯತಿ ಸದಸ್ಯರಿದ್ರು. ಆ ಒಂದು ಸಂದರ್ಭ ಹಿಡ್ಕೊಂಡು ಇಲ್ಲಿವರೆಗೂ ಒಂದು ರಾಜಕೀಯ ವಿಷಯ ಬಂದಾಗ ಏನ ನಾವು ಡಿಸ್ಕಸ್ ಮಾಡ್ಬೇಕಾದ್ರೂ ಮೊದಲ ಸದಾಶಿವಣ್ಣ ಗೋರ್ಪಡೆ ಅವ್ರನ್ನ ಮೊದಲ ನಾವು ಸಲಹೆ ತಗೊಂಡು ಮುಂದೊಂದು ಹೆಜ್ಜೆ ಇಡುವಂತ ಕಾರ್ಯ ಇಲ್ಲಿ ತನ ನಾವು ಮಾಡ್ಬೋದು ಬಂದೆವು. ಅವರಿಗೂ ಕೂಡ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತವರು ನಮ್ಮ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶಕರು ಹಾಗೂ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಗುರುಗಳು ಶ್ರೀಮಂತ್ ಕಾಮೇಶ್ವರ್ ಅವರಿಗೂ ಕೂಡ ನಮಸ್ಕರಿಸಿ, ಅದೇ ರೀತಿ ನಮ್ಮ ಸೋದರಂತ ಶಿವಾನಂದ ಐಹೊಳೆ ಅವರಿಗೂ ಕೂಡ ನಮಸ್ಕರಿಸಿ, ಹಳೆಯನಾದಂತ ಸುಭಾಷ್ ಮಲಾಪುಗಳವರಿಗೂ ನಮಸ್ಕರಿಸಿ, ಅದೇ ರೀತಿ ರಾಜು ದವನೆ ಅವರಿಗೂ ನಮಸ್ಕರಿಸಿ, ಮಹೇಶ್ ಕರ್ಮಡಿ ಅವರಿಗೂ ನಮಸ್ಕರಿಸಿ, ಈ ಒಂದು ಕಬಡ್ಡಿ ವಿಷಯಕ್ಕೆ ಬಂದ್ರೆ ನೇರವಾಗಿ ಆ ಕಾರ್ಯಕ್ರಮ ಕಬಡ್ಡಿ ಯಶಸ್ವಿಯಾಗಿ ಆಗ್ಲಿಕ್ಕೆ ಕಾರ್ಯಕರ್ತರು ಯಾರಂದ್ರ ನಮ್ಮ ಸಿರುಗುಪ್ಪಿ ಸರ್ ಹಾಗೂ ಸಂಜು ಮಸಾಲೆ ಸರ್, ಸಂಜು ಮೈಸಾಳೆ ಸರ್ ಅಂತ ನಾ ಹೆಮ್ಮೆಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಕಬಡ್ಡಿ ನಮ್ಮ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಪ್ರತಿ ವರ್ಷ ನಾವು ಮಾಡ್ಕೋತ ಬರ್ತಿದ್ದು. ಈ ಸಲ ಏನ್ರ ಹೊಸದ್ ಮಾಡ್ಬೇಕಂತೇಳಿ ಡಿಸ್ಕಸ್ ಮಾಡ್ಕೋತ ಬಂದಾಗ ಒಂದು ಬೇರೆ ಆಟಗಳನ್ನ ನೆನಪು ಬರೋಕ್ಕಿಂತ ಮುಂಚಿತವಾಗಿ ಬಂದದ್ದ ನಮಗೆ ಮೊದಲ ಮೇನ್ ಕಬಡ್ಡಿ ಆಟ. ಯಾಕಂದ್ರ ಕಬಡ್ಡಿ ಈ ಸಲ ನಾವು ಇಟ್ಟದಿದ್ದು 3ನೇ ಸಲ. ಅದ್ರಾಗ ನಾ ಇಂಟ್ರೆಸ್ಟ್ ಒಂದು ಮಾಡಿದ್ದಂದ್ರ ಫಸ್ಟ್ ವರ್ಷ ನಾನು ನೆಡಗುಂದಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಸಂಜು ಮಸಾಜಿ ಅವ್ರು ನಾವು ಕೂಡಿ ಸರ್ ಅವ್ರು ಕೂಡಿ ಅಲ್ಲಿ ನೆಡಗುಂದಿಯಾಗ ಮಾಡಿದಾಗ ಅದು 1ನೇ ಹೆಜ್ಜೆ ಇಟ್ಟಾಗ ನಮ್ಗೆ ಸಕ್ಸಸ್ ಸಿಕ್ತಲ್ಲಿ. ತದನಂತರ ಮೊನ್ನೆ ದಸರಾದಾಗ ನಮ್ಮ ಗುರುಶಾಂತೇಶ್ವರ ಮಠದ ಮುಂದೆ ಕೂಡ ಮಾಡಿದ್ವಿ, ಅಲ್ಲೂ ನಾವು ಯಶಸ್ವಿ ಕಂಡು. ಆ ಒಂದು ಯಶಸ್ವಿಯನ್ನ ನಾವು ನೋಡಿ ನಮಗೆ ಸಂತೋಷ ಅನಿಸಿದಾಗ ಈ ಸಲ ಕಬಡ್ಡಿ ಇಡುನು ಅಂತಾರಾಷ್ಟ್ರೀಯ ಅಂದಾಗ ನಾವು ಸಂಜೀವ್ ಮಸಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೈಸಾಯ ಸಂಜು ಅವರಿಗೆ ಅವ್ರ ಕರೆಸ್ರೆ ತಂದಾಗ ಸಂಜೆ ಅವ್ರ ನಮ್ಮ ಮನೆಗೆ ಬಂದ್ರು. ಸುರ್ಗೀಪ್ ಸರ್ನು ಕರ್ಕೊಂಡ್ ಬಂದಿದ್ನಿ. ಆ ದಿವ್ಸ ನಿಮ್ಮದೇನು ಕೆಲಸ ಅಂತೇಳಿ ಬರ್ಲಿಲ್ಲ. ಅವಾಗ ನಾವು ಅವ್ರ ಕೂಡ ಡಿಸ್ಕಸ್ ಮಾಡಕ್ ಕೂತಾಗ ಸಂಜೆ ಅವ್ರಿಗೆ ಹೇಳಿಸಿಲ್ಲ ಸರ್ ಹಿಂಗ್ ಮಣ್ಣು ಹಂಗ್ ಮಣ್ಣು ಅಂತಂದ್ರು. ನಾ ಒಂದೇ ವಿಷಯ ಹೇಳಿ ಏನಂದ್ರೆ ನಾ ರೊಕ್ಕ ಹಾಕಬಹುದಪ್ಪ ಅಷ್ಟ ನಂಗೆ ಗೊತ್ತ. ನಂಗೆ ರೊಕ್ಕ ಹಾಕಕ್ ಮಾತ್ರ ಬರ್ತೈತಿ, ಅದ್ರ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಿಮಗ ಗೊತ್ತದ. ಹೆಂಗ್ ಎಲ್ಲಿ ಟಿಪ್ ತರಿಸ್ತಾರಿ ಅವ್ರಿಗೆ ಹೆಂಗ್ ಅದಾವ ಅದ್ರ ರೂಲ್ಸ್ ಆರ್ ರೆಗ್ಯುಲೇಷನ್ ನನಗೆ ಗೊತ್ತಿಲ್ಲ. ಅದಕ್ಕೆ ಸಿರುಗುಪ್ಸವರ ನೀವ ಕೂಡಿ ಅದನ್ನ ಮಾಡ್ಬೇಕಂತಂದಾಗ ಅವ್ರ ಜವಾಬ್ದಾರಿ ತಗೊಂಡ್ರು. ಇದೇ ಒಂದು ಸಂಜೆ ಅವ್ರ ಒಂದ್ ಮಾತಂದ್ರ ಅವ್ರನ್ನ ಮಾಡ್ಯಾನ ಅನ್ನೋಕ್ಕಿಂತನೂ ನಾನ ಮಾಡಿದಂಗ ಅನ್ಸಾದೈತಿ ಅಂತಂದ್ರ ಈ ಮಾತ್ರ ಮುಂಚಿತವಾಗಿ ಹೇಳಿ. ನಾನು ಮನ್ಯಾಗ ಕೂತಾಗ ನೀ ಐಹೊಳೆ ಕುಟುಂಬದ ಒಬ್ಬ ಸದಸ್ಯಪ್ಪ, ನೀ ನನ್ ದೊಡ್ಡ ಅನ್ನಿದ್ದಂಗ. ಇದ್ರಾಗ ನೀ ಏನ್ ನಿರ್ಧಾರ ತಗೋತಿತ್ತು ಸರ್ ಕೂಡ ಡಿಸ್ಕಸ್ ಮಾಡಿ ಸರ್ ಕೂಡ ನೀ ಹೇಳ್ ಬದ್ದದನಿ ಕರೆನ. ನನಗ್ ಕಾರ್ಯಕ್ರಮ ಎಲ್ಲಾ ನೀಟಾಗಿ ಆಗ್ಬೇಕು. ಕಬಡ್ಡಿ ಅಂದ್ರೆ ಹೆಂಗ ಆಗ್ಬೇಕು, ನೀಟಾಗಿ ಆಗ್ಬೇಕು, ನನಗೆ ಅಸ್ತವ್ಯಸ್ತ ಆಗಿರ್ಬಾರ್ದು. ನಂಗೆ ರೊಕ್ಕ ಅಟ್ಟ ಹಾಕಕ್ ಬರೈತಿ, ಉಳಿಕೆ ನಂಗೆ ಗೊತ್ತಿಲ್ಲ ಅಂದಾಗ ಅವ್ರೇನಂದ್ರು ನಾನು ಅದ್ರ ಜವಾಬ್ದಾರಿ ಬಿಡ್ರಿ ಸರ್ಗಿಪ್ ಸರ ನಾನಾ ಸಂಜೆ ಅವರಿದ್ದ ಕೂಡಿ ಮಾಡ್ತೇವು ಅಂತಂದಾಗ ನಂಗೆ ಬಹಳ ಖುಷಿ ಅನಿಸ್ತು. ಅವತ್ತ ಅದೇನು ಪರ್ಮಿಷನ್ ತಕ್ಕೋಬೇಕಂದ್ರ ಅದನ್ನು ನೀವು ತಕ್ಕೋದ ನನಗೆ ನಾನು ಸುದ್ದಿ ಏನು ಹಾಕಿಲ್ಲ, ರೊಕ್ಕ ಬೇಕಾದ್ರೆ ಕೊಡ್ತು ಅದನ್ನು ನೀವು ತಕ್ಕೋ ಅಂದಾಗ ಎಲ್ಲಾ ಟೋಟಲಿ ಪರ್ಮಿಷನ್ ಹಿಡ್ಕೊಂಡ ಆ ಗ್ಯಾಲರಿ ಇದಾಗ್ಲಿ ಟೀಮ್ ತರ್ಸೋದಾಗ್ಲಿ ಅದೆಲ್ಲರ ಸ್ವಂತ ಜವಾಬ್ದಾರಿಯಿಂದ ಮಾಡಿ ಈ ಕಬಡ್ಡಿ ಯಶಸ್ವಿ ಆಗ್ಲಿ ಕಾರ್ಯಕರ್ತ ಯಾರು ಅಂದ್ರ ಸುರ್ಗೀಪ್ ಸರು, ಸಂಜು ಮಸಾಲೆ ಸರು ಹಾಗೂ ಸಂಜು ಮೈಸಾಳಿ ಸರು, ಅವ್ರ ಕೂಡ ಇರುವಂತ ಎಲ್ಲಾ ಟೀಚರು, ಅವ್ರಿಗೆ ಸಾಥ್ ಕೊಟ್ಟಂತ ಎಲ್ಲಾ ಗುರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ತದನಂತರ ಈ ಒಂದು ಐಹೊಳೆ ಗಾಯನ ಇಲ್ಲಿ ತನ ಈ 8ನೇ ಸ್ಟೇಜಿಗೆ ಬಂದನಿಲ್ಲ. ಕಾರಣಕರ್ತ ಯಾರಂದ್ರ ನಮ್ಮ
ಮೇನ್ ಸೈಬರ್ ಡ್ಯಾಂಗಿ ಅವರು ಸರ್ ಸಿರ್ಸಲಿಕ್ಕಾಗಲ್ಲ ಅವರು ಆಗ ಹೇಳಿದ್ರೆ. ಯಾಕಂದ್ರೆ ಅವರು ನನಗೊಂದು ನೆನಪು ತೆಗೆದ ನನಗ ಅವ್ರನ್ನ ಡಿಸ್ಕಸ್ ಮಾಡಿ ನನ್ನ ತಲೆಯಾಗಿಲ್ರ ಅವ್ರ ಹುಳ ಬಿಡ್ಲಿಲ್ಲ ಅಂದ್ರ ಇಷ್ಟು ಜೇನು ಹುಳುಗಳು ಆಗ್ತಿರ್ಕಿಲ್ಲ. ಅವ್ರು ಒಂದು ಜೇನು ಹುಳ ಬಿಟ್ರೆ ನನ್ನ ತಲೆಯಾಗ ಅದ್ ಇಟ್ಟು ಗೂಡು ಕಡ್ದಿತ್ತು ನನ್ಗೆ ಅನಿಸಿಕೆನ ಇದ್ದಿರ್ಕಿಲ್ಲ ಅಂತ ತಿಳಿ ಒಳಗೆ. ಆದ್ರ ನಾ ಕೊನ್ನೂರಾಗಿದ್ನಿ, ಅವರು ಕೇಳಿಗೆ ಅವ್ರು ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ತೋರ್ಸಾಕ್ ಹೊಂಟಿದ್ನಿ. ಅವ್ರು ಕರ್ಕೊಂಡ್ ಗಾಡಿ ಹೋಗೋ ಟೈಮ್ನಾಗ ನನಗಂದ್ರ ಇಲ್ತಮ್ಮ ಮತ್ತ ಸತೀಶ್ ಸುಗರ್ಸ್ ಅವಾರ್ಡ್ಸ್ ಹೆಂಗ್ ಮಾಡ್ತಾರಲ್ಲ ನಾವು ರಾಯಬಾಗದಾಗ ಒಂದು ಮಾಡೋನು. ನನಗೆ ಯಾವ ರೀತಿ ಮಾಡ್ತಾರ ಅವ್ರನ್ನ ಬೆಳಗಾವ್ ಹೋಗುತ್ತಾನ ಮಾತಾಡ್ಕೊಳ್ತು ಅದು ಹೆಂಗ್ ಮಾಡ್ತಾರೆ ಅವ್ರು ಹೇಳಿದಾಗ ನಂಗೂ ಇಂಟ್ರೆಸ್ಟ್ ಬರಾಕೈತ್ತು. ಯಾಕಂದ್ರೆ ಅದ ಲೈನ್ದಾಗ ಇವರು ನಾವು ಎಲ್ಲ ಆರ್ಕೆಸ್ಟ್ರಾದಾಗ ಕರ್ಸೋದ ಮಾಡೋದ ಮಾಡ್ತಿದ್ದು. ಸಂಗೀತ ಮೇಲೆ ನಂಗೆ ಮೊದ್ಲಿಂದ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ. ಅದಕ್ಕ ನೀವು ಮಾಡೋದಿದ್ರು ಕರೆಯನ ಅವ್ರು ನಿಮ್ಗೆ ಅಂದಾಗ ಹೇಳಿ ಸರ್ ನಾನು ನೀವು ಮಾಡೋದಿದ್ರೆ ನೀವು 4 ಮಂದಿ ಜವಾಬ್ದಾರಿ ಮಾಡ್ತಂದ್ರೆ ಮಾಡೋದೇನ್ ರೊಕ್ಕ ಬರೀ ಕರ್ಸ್ಕೊಂಡು ಕೊಡ್ತೀನಿ. ರೊಕ್ಕ ನೋಡ್ರಿ ಈಗ ಒಂದು ಸಂಸ್ಥಾ ತೆಗೆದು ಅಂದ್ರ ಆ ಸಂಸ್ಥಾಕ್ ನಾವು ಬಿಲ್ಡಿಂಗ್ ಕಟ್ಬೋದು, ಟೀಚರ್ ಸ್ಟಾಪ್ ಕೊಡ್ಬೋದು, ಅವ್ರ ಟೀಚರ್ ಸ್ಟಾಪ್ ನಾವು ಪಗಾರ ಅಷ್ಟೇ ಕೊಡ್ಬೋದು, ಮಕ್ಕಳಿಗೆ ವಿದ್ಯೆ ಕೊಡಕ್ ನಮಗ್ ಆಗಂಗಿಲ್ಲ. ಆ ಸಂಸ್ಥಾ ಮುಂದೆ ಬರ್ಬೇಕಾದ್ರೆ ಯಾರ ಕಾರಣ? ಒಬ್ರು ಗುರುಗಳ ಕಾರಣ. ಅದಕ್ಕ ಸೈಬರ್ ಸರ್ಗೂ ಅದನ್ನ ಹೇಳಿ ನನ್ನ ಐವೇಳೆ ಸಂಗೀತ ಟೈಟಲ್ ಏನ್ ಇಡುವ ನನ್ನ ಬಗ್ಗೆ 2 ದಿವಸ ಟೈಮಿಂಗ್ ತಗೊಂಡ್ರು ಅವ್ರು. 2 ದಿವಸ ಟೈಮಿಂಗ್ ತಗೊಂಡು ಐವೇಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಇಡುವ ಅಂತ. ಅದಕ್ಕೆ ನಾ ಏನ್ ಹೇಳಿ ಐವೇಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಇಡಾಕ ನಿಮ್ ನನ್ನ ಬುಡಕ ಬಂದೇರಿ. ಬುಡಕ ಬೆಂಕಿ ಹತ್ತಬಾರ್ದಾಗ ನೀವು ನೋಡ್ಕೊತ ಹೋಗ್ಬೇಕು, ಕಪ್ ಮಸಿ ಹತ್ತಬಾರ್ದಾಗ ನೋಡ್ಬೇಕು ಅಂತ ಹೇಳಿ ನಾನು. ಅದಕ್ಕ ತಮ್ಮ ಮನಿ ಕೆಲಸವನ್ನ ಬಿಟ್ಟ ವಾರಗಟ್ಲೆ ತಿಂಗಳಾನಗಟ್ಲೆ ಅದಕ್ಕೆ ಬೆನ್ನ ಹತ್ತಿ ಆ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಯಾರಲ್ಲ, ಅದಕ್ಕೆ ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರ ಈಗ ನನಗ ಪ್ರತಿ ಸಲ 1 ಕಾರ್ಯಕ್ರಮ ಮಾಡ್ತಿದ್ವು ಸರ್, ಈ ಸಲ 4 ಅಂದ ಕೂಡ್ಲೆ ನನಗೆ ಇನ್ನೂ ಕಣ್ಣು ಮುಂದೆ ಅವ ಬಂದಂಗ ಆಗತ್ತವ. ನಮ್ಗೆ ನಿದ್ದೆ ನೀರಡಿಕೆನ ಹೋದಂಗ ಆಗೈತಿ. ಇದು ಯಾಕೆ 4 ದಿವಸ ಜಲ್ದಿ ಮುಗಿತಪ್ಪ ಹಿಂಗನ್ ಸಾಹೇಬ್ ಬಾಳ ಸಲ ಭಾಷಣದಾಗ ಹೇಳ್ರು, ಮೈನ್ ಸ್ವಾಮೀಜಿಗಳು ಹೇಳ್ರು, ನಮ್ಮ ತಂದೆಯವರು ಹೇಳ್ರು, ಇಲ್ಲ ಇದೆಲ್ಲ ಕಾರ್ಯ ಐವಳಿ ಕಾರ್ಯಕ್ರಮ ಯಶಸ್ವಿ ಆಗ, ಕಬಡ್ಡಿ ಕಾರ್ಯಕ್ರಮ ಯಶಸ್ವಿ ಆಗ ನನ್ನ ಮಗ ಅರುಣ ಹೇಳಿ, ಶಿವಾನಂದ ಹೇಳಿ, ಮಹೇಶ್ ಕರ್ಮಾಡಿದ್ದು. ನಾ ಅಲ್ಲೇ ಒಂದ್ ಯಾವ್ದೋ ಒಂದು ಇರಿಕೆ ಮೇಲೆ ನಮ್ಮ ತಂದೆಯವ್ರಿಗೆ ನಾ 3 ಮಂದಿ ಕಾರ್ಯಕರ್ತರಲ್ಲಿ ನನ್ನ ಹಿಂದೆ ಎಲ್ಲಾ ಸಂಘಟನೆ ಬಹಳ ಐತಿ. ಮೊದಲು ಈ ಶ್ರೇಯಸ್ ಅವ್ರಿಗೆ ಸಲ್ಲಬೇಕಂತೀವಿ. ಅವ್ರಂದ್ರೆ ಯಾರ ಈಗೇನ್ ನಾವ್ ಎಲ್ಲ ಕೂಡಿರ್ಲಿ, ಈಗ ನನಗೆ ಬೆನ್ನೆಲುಬಾಗಿ ಏನ್ ನಿಂತಿರ್ಲಿ ನೀವೆಲ್ಲರೂ. ನಾ ಈ ಕಾರ್ಯಕ್ರಮ ಯಶಸ್ವಿ ಏನ್ ಆಗ ಕಾರ್ಯಕರ್ತ ಏನದ್ರಲ್ಲಿ ನೀವು ಎಲ್ಲರಿಗೂ ನೀವು ಕೂಡಿದಂತ ಎಲ್ಲ ನನ್ನ ಗುರುವಿಯರಿಗೂ, ತಾಯಿ ತಂದರಿಗೂ, ಯುವಕ ಮಿತ್ರರಿಗೂ, ಎಲ್ಲಾ ಸಂಘಟನೆಗಾರಿಗೆ ನಾ ಮೊದಲು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದ ಕೈಲಿ ಚಪ್ಪಾಳಿ ಆಗಂಗಿಲ್ಲ. ಈಗ ನಾವು ಹಬ್ಬ ಮಾಡ್ತಂದ್ರೆ ಕೋಟಿ ಗಿಡ್ಲ ಹಾಕ್ತಂದ್ರೆ ನಾವು ಒಪ್ಪಿಗೆ ಮಾಡಕ್ ಆಗಂಗಿಲ್ಲ ಸರ್. ಅದಕ್ಕ ನೀವೆಲ್ಲರೂ ಸಹಕಾರ ಬಹಳ ಚಂದ ನಮ್ಗೆ ಸಹಕಾರ ಕೊಟ್ಟರಿ. ಇದೇ ರೀತಿ ನಿಮ್ ಸಹಕಾರ, ಪ್ರೀತಿ, ವಿಶ್ವಾಸ ಮುಂದೆ ಬರುವಂತ ದಿನಮಾನಗಳಲ್ಲಿ ಕೂಡ ನಮಗ್ ಕೊಟ್ಟದ್ದಾದ್ರ ಇನ್ನೂ ಹೆಚ್ಚಿನ ರೀತಿ ನಾವು ಕಾರ್ಯಕ್ರಮವನ್ನು ಮಾಡಕ್ ನನಗೊಂದು ಹುಮ್ಮಸ, ಶಕ್ತಿ ಬರ್ತೈತಿ. ಒಂದು ವಿಶೇಷ ಏನಂದ್ರ ಸರ್ ಅಂದ್ರು ತಂದೆಯವರು ರಾಮ್ ಇದ್ದಂಗ ಮಕ್ಕಳ ಲವ್ ಖುಷಿ ಇದ್ದಂಗ ಅಟ್ ಸತ್ಯನ ಐತದ. ನಾವು ಲವ್ ಖುಷಿ ಆದೇವಲ್ಲ ಗೊತ್ತಿಲ್ಲ, ನಮ್ಮ ತಂದೆಯವ್ರು ಮಾತ್ರ ರಾಮ್ ಇದ್ದಂಗ. ಯಾಕಂದ್ರೆ ಕಬಡ್ಡಿ ಸರ್ ಜಾಹಿರಾತ್ ಸಕಟ್ ನೋಡಿಲ್ಲ ಸರ್ ಅವ್ರು ಇಲ್ಲಿ ತನ. ಅದ್ರಾಗ ಪ್ರೈಜ್ ಎಟ್ಟೈತೆ ಗೊತ್ತಿಲ್ಲಾಗಿತ್ತು ಅವ್ರಿಗೆ. ನಾವು ಕಬಡ್ಡಿ ಸಂಗೀತ ಕಾರ್ಯಕ್ರಮ ಮಾಡ್ತೇವೆ ಅದ್ ಖರೆ, ಆದ್ರ ಕಬಡ್ಡಿ ಮಾಡಿ ಅದನ್ನ ಜಾಹಿರಾತ್ ಪ್ರಿಂಟ್ ಮಾಡಿ ಅದಾವತ್ ಅಂದಾಗ ಅಷ್ಟವ್ರಿಗೆ ಬರ್ತಾರ. ಕಬಡ್ಡಿ ಅದಾವ್ರಿ 3 ದಿವಸ ಎಲ್ಲಿ ಫಂಕ್ಷನ್ ಇಟ್ಕೊಳಕ್ ಹೋಗ್ಬೇಡಿ, ಪ್ರತಿನಿತ್ಯ ಉದ್ಘಾಟನೆಗೆ ಬರ್ಬೇಕಾಗೈತಿ, ನೀವು ಎಲ್ಲಿ ಇಟ್ಕೋಬೇಕು ಅಂದಾಗ ಕಬಡ್ಡಿ ಇಡಾತಾರೆ. ಹಾಗೆ ನಾವು ಇಲ್ಲಿ ನಾನು ನಾ ಅವ್ರ ಹೊಟ್ಟಿಲೆ ಹುಟ್ಟಿದ್ದಕ್ಕೆ ಒಂದು ನನಗೆ ಸ್ವಾರ್ಥ, ನನ್ನ ಜನ್ಮ ಸ್ವಾರ್ಥ ಆಗೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಂತ ತಂದೆ ಪಡ್ಕೊಳಕ್ ಬಹಳ ನಾವು ಪುಣ್ಯ ಮಾಡಿರ್ಬೇಕು. ಅದನ್ನ ನಾವು ದುರುಪಯೋಗ ನಾವು ತಗೊಳತ್ತಿಲ್ಲ. ನಮ್ಮ ತಂದೆಯವ್ರ ನಾವು ಹೇಳಿ ಕೇಳ್ತಾರಪ್ಪ, ನಾವು ಏನ್ ಮಾಡಿ ಸೈ ಅಂತೇಳಿ ಅದನ್ನ ಸಹಿತ ನಾ ಮಾಡಾಕತ್ತಿಲ್ಲ. ನಾ ಮಾಡತ್ತನೇ ಬಿಡಾತನೋ ನನ್ ಕೂಡ ಇದ್ದವ್ರನ್ನ ಕೇಳ್ತಿರ್ತಾನ, ನಂದೇನ್ ತಪ್ಪಾಗತ್ತೈತೆ. ನಂದೊಂದು ಸಭಾ ಹೆಂಗ್ ಶ್ರೀಮಂತ್ ಸರ್ ಅದಾರ ಕೇಳಿ ಸರ್, ಅವ್ರು ಬರ್ಲಿಲ್ಲ ಬಹಳ ದಿವಸ, ನಮ್ದು 1 ವಾರ ತನ ಅವ್ರು ನನ್ ಕೂಡ ಬರ್ಲಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ನಾನಾಗೆ ಫೋನ್ ಹಚ್ಚಿ ಕರಿಸ್ತಾನೆ, ಯಾಕೆ ಬರ್ವಾರಿ ಆಯ್ತು ಸಹಜ ನನ್ ಕೂಡ ನಕ್ಕೋತಿದ್ರನು. ಇಲ್ಲ ನೀವು ಯಾಕೋ ಏನಾದ್ರೆ ನಾನು ಏನ್ ತಪ್ಪೇನೇನ, ನಾ ಏನು ತಪ್ಪಾಕತ್ರ ನೀವು ಡೈರೆಕ್ಟ್ ನೇರವಾಗಿ ನನಗೆ ಹೇಳ್ತ ಬರ್ರಿ. ಯಾಕಂದ್ರೆ ನಮ್ ಬೆನ್ ನಮಗ್ ಕಾಣಂಗಿಲ್ಲ. ನಾವು ತಪ್ಪದಾಗ ನಾವು ಒಬ್ಬೊಬ್ರು ಏನ್ ಮಾಡ್ತಾರ, ಇಲ್ಲ ಅವ್ರನ್ನಾಗ ಎಲ್ಲಿ ನಾವು ತಪ್ಪು ಮಾಡೋದಾರ್ದ ಹೇಳ್ರಿ, ನಮ್ಗೆ ಎಲ್ಲಿ ತಪ್ಪು ತಿಳ್ಕೊಂಡಾರಲ್ಲ ನೀವು ಹಂಗ ತಪ್ಪು ತಿಳ್ಕೊಂಡ್ ನನ್ ತಪ್ಪ ಹಾದಿಗೂ ಯಾಕೆ ಹೋಗ್ಬೇಡ್ರಿ. ಅದಕ್ಕ ನನ್ ತಪ್ಪ ಏನಿದ್ರ ಬಿ ತಪ್ಪದ್ರಿ. ಸಹಜಿಕ್ ಯಾರಾದ್ರೂ ತಪ್ಪು ಮಾಡೋದು ಸಹಜಿಕ, ಆದ್ರೆ ಹೇಳುತ್ತನ ಯಾರಿಗೂ ತಿಳ್ಕೊಗಿಲ್ಲ. ನಾ ಬೇಕಾದಂತ ನಾ ಶಾಲೆ ಆದನಿ, ನನ್ನ PhD ಮಾಡೀನಿ, ನಾ ಡಿಗ್ರಿ ಮುಗಿಸೀನಿ, ನಾ ಸಾಧೋದನಿ, ನಾ ಸಂತ ಅದನಿ, ಅದ್ರ ಯಾರಿಗೂ ಅದು ಬಿಟ್ಟದ್ದಲ್ಲ. ಒಂದಲ್ಲ ಒಂದ್ ತಪ್ಪು ಮಾಡಬೇಕ, ಆದ್ರೂ ಅತಿ ತಪ್ಪು ಮಾಡಬಾರ್ದು. ಅದಕ್ಕ ಅದನ್ನೂ ಸಹಿತ ನಾ ಎಲ್ಲ ಹೇಳ್ಕೊತ ಸರಿ ಆದ್ರೂ ಕೇಳ್ತಿರ್ತೀನಿ, ನಾನು ಚೇಷ್ಟ ಆಡ್ತಿರ್ತೀನಿ. ಅದಕ್ಕೆ ಸರ್ ನನ್ನ ಕಡೆ ಆದ್ರೆ ಬಿ, ನಮ್ಮ ಐವಳೆ ಕುಟುಂಬ ಕಡೆ ಆದ್ರೆ ಬಿ ನಿಮ್ಮ ಹಿಡ್ಕೊಂಡ್ ನಿಮಗ ಏನ್ರ ನಮ್ಮ ಕಡೆ ತಪ್ಪ ತಡಿ ಆದ್ರೆ ಬಿ ನಾ ತಮ್ಮ
ಮನಿ ಮಗ ಅಂತ ತಿಳ್ಕೊಂಡು ನಮ್ಗೆ ಕ್ಷಮಾ ಮಾಡಿ ನಮ್ಗೆ ಬೆನ್ನೆಲುಬಾಗಿ ನಿಂತ ಇನ್ನೂ ಮುಂದೆ ಬರುವಂತ ದಿನಮಾನಗಳಲ್ಲಿ ಯಶಸ್ಸು ಕಾಣ್ಲಿಕ್ಕೆ ನಿಮ್ದೆಲ್ಲಾ ಸಹಕಾರ ಬಹಳ ಮುಖ್ಯ ಐತಿ ಸರ್. ಅಂದಂಗ ಮುಂದಿನ ಸಲ ಬಿ ನಮ್ಮ ಐವೈ ಸಾಹೇಬ್ರನ್ನ MLA ಎಲ್ಲ ಮಿನಿಸ್ಟರ್ ಆಗಿ ನೋಡೋಣ ಅಂತಂದ್ರೆ ಅವ್ರ ಮಿನಿಸ್ಟರ್ ಆಗ್ಬೇಕಾದ್ರೆ ನಿಮ್ಗೆ ಸಹಕಾರ ಬಾಳ್ಬೇಕು, ಒಬ್ಬರ ಕೈಲಿ ಆಗಂಗಿಲ್ಲ. ಈಗಾಗಲೇ 4 ಸಲ ಅವ್ರ MLA ಆಗ ಕಾರ್ಯಕರ್ತರು ನೀವೆಲ್ಲ ಗುರು ಹಿರಿಯವರು, ನನ್ನ ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಸಹಕಾರದಿಂದ ನಮ್ಮ ತಾಯಿ ತಂದೆಯರು, ರೈತರು, ಸೈನಿಕರು ಎಲ್ಲರೂ ಒಂದು ಸಹಕಾರ ಕೊಟ್ಟಾಗ ನಮ್ಮ ತಂದೆಯವರು ಈ ಮಟ್ಟಕ್ಕೆ ಬಂದು ನಿಂತಾರು. ನಾವು ರಾಜಕೀಯ ಲೆವೆಲ್ದಾಗ ಈ ಲೆಕ್ಕಕ್ಕೆ ಬಂದೆವು. ವಿಶೇಷವಾಗಿ ನನ್ನ ಅಣ್ಣಾಸಾಬ್ ಗೌಡರಿಗೂ ಮತ್ತು ಸದಾಶಿವ ಕಾಕ ಅವ್ರಿಗೆ ನಾವು ವಿಶೇಷವಾಗಿ ಬಹಳ ಮನಸ್ಪೂರ್ವಕ ಅಭಿನಂದನೆ ಹೇಳಕ್ ನಾ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ರಾಜಕೀಯ ಗುರುಗಳಂದ್ರೆ ತಪ್ಪಗಾಕ ಆಗಂಗಿಲ್ಲ. ಅದಕ್ಕೆ ತಾವೆಲ್ಲರೂ ಕೂಡೇರಿ ಇದೊಂದು ಔತಣ ಕೂಟ ಅಂದ್ರೆ ಏನ ಸುಮ್ಮ ಹೆಸರಿಗೆ ಮಾತ್ರ ಔತಣ ಕೂಟ. ನಮ್ಮದ ನಾವು 4 ದಿವಸ ಕಾರ್ಯಕ್ರಮ ಮಾಡೇವು. ನಿಮ್ಮ ಮುಖ ನಮ್ಮ ಮುಖ ಮತ್ತೊಮ್ಮೆ ನೋಡ್ಕೊಂಡ ಸುಖ ಸಂತೋಷ ಹಚ್ಕೊಂಡ ಏನು ತಪ್ಪು ತಡಿ ಒಂದು ಡಿಸ್ಕಸ್ ಮಾಡುವುದ ಇದೊಂದು ಔತಣ ಕೂಟ. ದಿವಸ ನಿಮ್ಮ ಮನ್ಯಾಗ ನೀವು ಇದಕ್ಕಿಂತ ಅಮೃತನ ಊಟ ಮಾಡಿರ್ತಾರಿ, ನಮ್ಮ ಮನ್ಯಾಗ ಮಾಡಿರ್ತೇವೆ. ಅಡಿಗೆ ಏನ್ ಮಾಡ್ಯಾವ ಅನ್ನೋದು ಮುಖ್ಯ ಅಲ್ಲ, ನಾವ್ ಇಲ್ಲಿ ಏನ್ ಮಾತಿನಲ್ಲಿ ಪ್ರೀತಿಲಿ ಏನ್ ಅನುಭವ ಆ ರುಚಿಯ ನಾವು ಹಂಚ್ಕೊಂಡು ಅದನ್ನೇನು ಹೊಟ್ಟೆ ತುಂಬಿಸ್ಕೊತಿಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ನಿಮ್ಮನ್ನೆಲ್ಲರೂ ನೋಡ್ಬೇಕು, ಮತ್ತೊಮ್ಮೆ ಕೂಡ್ಬೇಕು, ಮಾತಾಡಬೇಕು ಅನ್ನೋದೊಂದು ಆಸೆಯಿಂದ ನಾ ಇದೊಂದು ಔತಣ ಕೂಟ ಇಟ್ಕೊಂಡನಿ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಸಂತೋಷದಿಂದ ಊಟ ಮಾಡಿ ನಮಗ ಆಶೀರ್ವಾದ ಮಾಡಿ ಮುಂದೆ ಬರುವಂತ ದಿನಮಾನಗಳಿಗೆ ನಮಗೆ ಬೆನ್ನೆಲುಬಾಗಿ ನೀವು ನಿಲ್ತಾರೆ ಅಂತ ನನಗೂ ನಂಬಿಕೆ ಐತಿ. ನೀವು ನಿಲ್ತಾರಿ. ತಮ್ಮ ಕುಟುಂಬಗಳಿಗೂ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ, ನಿಮ್ಮ ಕುಟುಂಬವು ಉತ್ತರಕ್ಕೆ ಬೆಳಿಲಿ ಅಂತ ದೇವರಲ್ಲಿ ಆಶೀರ್ಸುತ್ತ ಪ್ರತಿಯೊಬ್ಬರನ್ನು ಹಿಡ್ಕೊಂಡ ಈ ಕಾರ್ಯಕ್ರಮ 4 ದಿವಸ ಸತತವಾಗಿ ಯಶಸ್ವಿ ಕಾಣಬೇಕಾದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಎಲ್ಲಾ ಶಾಲಾ ಶಿಕ್ಷಕರಿಗೂ ನಾವು ವಿಶೇಷವಾಗಿ ನಾ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ನಂದು ಯಾವ್ದಕ್ಕೆ ಕಾರ್ಯಕ್ರಮ ಇದ್ರು ಬೆನ್ನೆಲ್ಲವಾಗಿ ನಿಂತವ್ರೆ. ಸರ್ ಇದು ಮಾಡ್ಬೇಕಂದ್ರೆ ಎಲ್ಲಾ ಸ್ಟಾಫ್ಗಳನ್ನ ತಗೊಂಡ್ ಬಂದ ನಾನು ಅದೊಂದು ನಮ್ಗೆ ಬಹಳ ಟೆನ್ಷನ್ ಕಡಿಮೆ ಆಗ್ಬಿಟ್ಟಿದೆ. ವೇದಿಕೆ ಕಾರ್ಯಕ್ರಮ ಸರ್ ಅದು ನಮ್ಮ ಜವಾಬ್ದಾರಿ ನಂಗೆ ಬಿಟ್ಬಿಡ್ರಿ ಅಂತಾರ ಅಂತ ಗುರುಗಳ ಸಿಕ್ಕದಾಗ ನನಗೆ ಪುಣ್ಯ. ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಾ ಗುರುಗಳಿಗೂ ನಾ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ.